ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ 1,72,369 ಮತಗಳು ಚಲಾವಣೆಗೊಂಡಿದ್ದು, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಎನ್ ಸುಬ್ಬಾರೆಡ್ಡಿ 82,128 ಮತಗಳನ್ನು ಪಡೆದು ಜಯ ಗಳಿಸಿದರೆ, ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು 62,949 ಮತಗಳನ್ನು ಪಡೆದು ಪರಾಭವಗೊಂಡಿದ್ದರು. ಇನ್ನು 2023 ಮೇ 10ರಂದು ನಡೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ನಾಮಪತ್ರ ದೋಷಪೂರಿತವಾಗಿದ್ದು, ನಾಮಪತ್ರದಲ್ಲಿ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿರುವ ಹಾಗೂ ಆಸ್ತಿಗಳ ತೆರಿಗೆ ಪಾವತಿ ಮತ್ತು ಬಾಕಿ ಕುರಿತು ಮಾಹಿತಿ ನೀಡದೆ ಚುನಾವಣಾ ಅಕ್ರಮವೆಸಗಿ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಎಂದು ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚುನಾವಣಾ ಅಕ್ರಮ ಅರ್ಜಿ ಸಲ್ಲಿಸಿದರು. ವಿಧಾನಸಭಾ ಚುನಾವಣೆಯ ದೋಷಪೂರಿತ ನಾಮಪತ್ರ ಸಲ್ಲಿಕೆ ಅರ್ಜಿಯ ವಿಚಾರಣೆಯನ್ನ ವಜಾಗೊಳಿಸುವಂತೆ ಪ್ರಶ್ನಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದು, ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಶಾಸಕರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಯನ್ನ 2024 ಮಾರ್ಚ್ ತಿಂಗಳಲ್ಲಿ ವಜಾಗೊಳಿಸಿ ವಿಚಾರಣೆಯನ್ನ ಮುಂದುವರಿಸುವಂತೆ ಆದೇಶ ಮಾಡಿದರು. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದು, ಶಾಸಕ ಸುಬ್ಬಾರೆಡ್ಡಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದಿಸಿದ್ರು. ಪರಾಜಿತ ಅಭ್ಯರ್ಥಿ ಪರ ವಕೀಲೆ ನಳಿನಿ ಮಾಯೇಗೌಡ ವಾದಿಸಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯ ಮೇಲ್ಮನವಿ ಅರ್ಜಿ ವಿಚಾರಣೆ ವಾದವನ್ನು ಆಲಿಸಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಉಜ್ವಲ್ ಬುಯಾನ್ 2024 ಆಗಸ್ಟ್ 9ರಂದು ಶಾಸಕ ಸುಬ್ಬಾರೆಡ್ಡಿಯ ಮೇಲ್ಮನವಿಯ ಅರ್ಜಿಯನ್ನ ವಜಾಗೊಳಿಸಿ ಕರ್ನಾಟಕ ಹೈಕೋರ್ಟ್ನಲ್ಲೇ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸುವಂತೆ ಆದೇಶ ಮಾಡಿದ್ರು. ಹೈಕೋರ್ಟ್ ನ್ಯಾಯಪೀಠದ ವಿಚಾರಣೆಗೆ ಸಹಕರಿಸದೆ ವಿಚಾರಣೆಗೆ ಗೈರಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ 2025 ಅಕ್ಟೋಬರ್ 14ರಂದು 10,000 ರು ದಂಡವನ್ನ ಸಹ ವಿಧಿಸಲಾಗಿತ್ತು. ಬೆಂಗಳೂರಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ಚುನಾವಣಾ ಅಸಿಂಧು ಅರ್ಜಿಯನ್ನ ವಜಾಗೊಳಿಸುವಂತೆ ಸಲ್ಲಿಸಿರುವ ಮಧ್ಯಂತರ ಅರ್ಜಿಯು ತಿರಸ್ಕೃತಗೊಂಡಿದ್ದು, ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯು ತಿರಸ್ಕೃತಗೊಂಡಿತ್ತು. 3 ವರ್ಷಗಳಿಂದ ಸುದೀರ್ಘವಾದ ವಿಚಾರಣೆ ನಡೆಸಿರುವ ಹೈಕೋರ್ಟ್ ನ್ಯಾಯಪೀಠ ಸೋಮವಾರದಂದು ಚುನಾವಣಾ ಅಕ್ರಮ ಕುರಿತು ತೀರ್ಪು ನೀಡಿದ್ದು, ಬಾಗೇಪಲ್ಲಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯ ಸದಸ್ಯತ್ವವನ್ನು ಅಸಿಂಧುಗೊಳಿಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಆದೇಶ ನೀಡಿದೆ. ಉಳ್ಕೊಂಡಿದ್ರೆ ಇನ್ನ ಬೇಜಾನ್ ಸಿಗೋದು. ಆದ್ರೂ ಸಹ ಅವರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಒಂದು GST ನಂಬರ್ ಹಾಕಿದ್ರು. 9 GSTಗಳು ಅವ್ರ ಫಾನ್ ನಂಬರ್ ಇಂದ ಇತ್ತು. ಅದು 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಇನ್ನು ಮಿಕ್ಕಿದ 4 ತೋರಿಸಿರ್ಲಿಲ್ಲ. ಆ ಜೊತೆಯಲ್ಲಿ ಅದು ಎಲ್ಲ ತೋರಿಸಿಲ್ಲ ಅಂದ್ರೂ ಕೂಡ 4 ರಿಂದ 5 ವರ್ಷ ಅವರು GST ಕಟ್ಟಿರ್ಲಿಲ್ಲ. ಸರ್ಕಾರಕ್ಕೆ ವಂಚನೆ ಮಾಡಿದ್ರು. ಆ ದುಡ್ಡನ್ನೆಲ್ಲ ಕೂಡ ಇವರು ದುರ್ಬಳಕೆ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಅವ್ರ ಏನು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಆ ಬಿಲ್ಡಿಂಗ್ಗಳದ್ದು ಅದೇ ಅನೇಕ ಇವತ್ತೇನು BBMPಗೆ ಸುಮಾರು ಒಂದು ಕೋಟಿ, ಅದು ಸುಮಾರು ಕೋಟಿಗಳೇ, ಒಂದು 3 ರಿಂದ 4 ವರ್ಷ ಒಂದೊಂದು ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿರ್ಲಿಲ್ಲ. ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕೊಂಡಿದ್ರು. 1000 ಎಕರೆ ಇದೆ ಅವ್ರದ್ದು, ಅಲ್ಲಿಗೂ ಸುಮಾರು ಎಕರೆ ಬಿಟ್ಟಿದ್ದಾರೆ. ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕನ್ವರ್ಷನ್ ಆಗಿದೆ. ಅದನ್ನ ಕೋಟಿಗಳು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಲಕ್ಷಗಳಲ್ಲಿ ಹಾಕಿದ್ರು. ಅದು ಕೂಡ ತಪ್ಪು ಮಾಹಿತಿ ಜನರಿಗೆ ಕೊಟ್ಟಿದ್ರು. ಜೊತೆಯಲ್ಲಿ ಕುಣಗಲ್ MLA ಅವರಿಗೆ 23 ಲಕ್ಷನ 22 ಲಕ್ಷನ ದುಡ್ಡನ್ನ ಕೊಟ್ಟಿದ್ರು. ಇವರು ಸಾಲ ಕೊಟ್ಟಿದ್ರು. ಅವ್ರ ಅಪ್ಡೇಟ್ ಅಲ್ಲಿ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ಮತ್ತೆ ನಮ್ಮ ಮಾಜಿ MLC ವೈ ಎ ನಾರಾಯಣ ಸ್ವಾಮಿ ಅವರು 28 ಲಕ್ಷನ 26 ಲಕ್ಷನ ಅವರು ಕೂಡ ತಗೊಂಡಿದ್ರು ಇವ್ರ ಹತ್ರ. ಅವ್ರು ತೋರಿಸ್ಕೊಂಡಿದ್ರು. 2 ಎಲೆಕ್ಷನ್ ಅಲ್ಲಿ MLAದು ತೋರಿಸ್ಕೊಂಡಿದ್ರು, MLCದು ತೋರಿಸ್ಕೊಂಡಿದ್ರು. ಆದ್ರೆ ಇವ್ರು ತೋರಿಸ್ಕೊಂಡಿಲ್ಲ. ಈ ತರ ನಮ್ಗೆ ಅನೇಕ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದಿರ್ಬೋದು, ಮತ್ತೆ ಜನರಿಗೆ ಏನು ತಪ್ಪು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ ಇರ್ಬೋದು, ಎಲೆಕ್ಷನ್ ಕಮಿಷನರ್ಗೆ ನೀಡಿದ್ರು ಅಪ್ಡೇಟ್. ಅದನ್ನ ನಾವು 45 ದಿವಸದೊಳಗೆ 2023ರಲ್ಲಿ ನಾನು ಸೋತ ಮೇಲೆ 45 ದಿವಸದೊಳಗೆ ಆ ಅಪ್ಡೇಟ್ ಮುಖಾಂತರ ಅದನ್ನ ನಾನು ನ್ಯಾಯಾಲಯ ಮೊರೆ ಹೋದೆ. ಎಷ್ಟು ವರ್ಷ ನಡೀತು ಕೇಸ್? ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ, ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು
ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಅವ್ರು ಎಷ್ಟು ಓಟ್ ತಗೊಂಡಿದ್ರು ಸರ್? ಅವ್ರು 81,000 ತಗೊಂಡಿದ್ರು. 81. 18,000 ನನಗೂ ಅವ್ರಿಗೆ ಡಿಫ್ರೆಂಟ್ ಇತ್ತು. ಆದ್ರೂ ನನಗೆ ಡಿಕ್ಲೇರ್ ಮಾಡ್ಬೇಕು ಅಂತ ಕೇಳಿದ್ವಿ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅದನ್ನ ಮಾಡಿಲ್ಲ. ಆದ್ರೂ ಕೂಡ ತುಂಬಾ ಖುಷಿ ಆಗ್ತಿದೆ. ಇವತ್ತಿಂದಾನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಇವತ್ತಿಂದಾನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕರು ಇವತ್ತಿಂದಾನೇ ಇಲ್ಲ. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಇತಿಹಾಸದ ತೀರ್ಪೊಂದು ಹೊರಬಂದಿದ್ದು, ಇದೀಗ ಎಲ್ಲರ ದೃಷ್ಟಿ ಬಾಗೇಪಲ್ಲಿ ಶಾಸಕ ಸ್ಥಾನದತ್ತ ನೆಡುವಂತೆ ಮಾಡಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.